ಹೆಲೋ ಸ್ಟೂಡೆಂಟ್ಸ್, ನಾವೀಗ ಸೂಕ್ಷ್ಮ ಅರ್ಥಶಾಸ್ತ್ರದ 2ನೇ ವಿಭಾಗಕ್ಕೆ ಹೋಗೋಣ. ನಾನು ಕೆ.ಟಿ. ತಿಪ್ಪೇಸ್ವಾಮಿ ಅಂತೇಳಿ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬೇಲೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವು ಈ ಒಂದು ಉತ್ಪಾದನಾ ಸಿದ್ಧಾಂತ ಎಂಬ ಅಧ್ಯಾಯವನ್ನು ನೋಡೋಣ. ಅದರಲ್ಲೂ ವಿಶೇಷವಾಗಿ ಉತ್ಪಾದನಾ ಮತ್ತು ಉತ್ಪಾದನಾ ಬಿಂಬಕದ ಅರ್ಥವನ್ನು ನಾವು ನೋಡೋಣ. ಸ್ಟೂಡೆಂಟ್ಸ್, ನೀವೀಗಾಗಲೇ ಸೂಕ್ಷ್ಮ ಅರ್ಥಶಾಸ್ತ್ರ 1ರಲ್ಲಿ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಹಾಗೂ ಬೇಡಿಕೆ ಮತ್ತು ಪೂರೈಕೆ ಸಿದ್ಧಾಂತಗಳನ್ನು ನೋಡಿದೆ. ಈ ಒಂದು ಅವಧಿಯಲ್ಲಿ ನಾವು ಉತ್ಪಾದನೆ ಮತ್ತು ಉತ್ಪಾದನಾ ವಿಭಾಗದ ಅರ್ಥ ಮತ್ತು ಪರಿಕಲ್ಪನೆಗಳನ್ನು ನಾವು ಅಧ್ಯಯನ ಮಾಡ್ತೇವೆ. ಈ ಅವಧಿಯ ಮೂಲಕ ನಾವು ಉತ್ಪಾದನೆ ಮತ್ತು ಉತ್ಪಾದನಾ ಬಿಂಬಕದ ಅರ್ಥ ಮತ್ತು ಪರಿಕಲ್ಪನೆಗಳನ್ನು ಅರ್ಥೈಸ್ಕೊಳ್ತೇವೆ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಉತ್ಪಾದನೆಯ ಅರ್ಥ, ವ್ಯಾಖ್ಯೆ ಮತ್ತು ಫ್ಯಾಕ್ಟ್ಸ್. ಮೀನಿಂಗ್ ಆಫ್ ಪ್ರೊಡಕ್ಷನ್. Since the primary purpose of economic activity is to produce utility for individuals. ಆರ್ಥಿಕ ಚಟುವಟಿಕೆಗಳ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ವ್ಯಕ್ತಿಗಳಿಗೆ ಬೇಕಾಗಿರ್ತಕ್ಕಂಥ ಉಪಯುಕ್ತತೆಯನ್ನು ಕೊಡ್ತಕ್ಕಂಥ. We count as production during a time period all activity which either creates utility during the period or which increases ability of the society to create utility in the future. ಅಂದರೆ ಒಂದು ನಿರ್ದಿಷ್ಟ ಅವಧಿಯ ಉತ್ಪಾದನೆ ಅಂತಕ್ಕಂಥದ್ದು ಏನಿದೆ, ಅದು ಆ ನಿರ್ದಿಷ್ಟ ಅವಧಿಯಲ್ಲಿ ತುಷ್ಟಿಗುಣವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದಾಗ್ಬೋದು, ಅಥವಾ ವಿಚ್ ಇನ್ಕ್ರೀಸ್ ಎಬಿಲಿಟಿ ಆಫ್ ದಿ ಸೊಸೈಟಿ ಟು ಕ್ರಿಯೇಟ್ ಯುಟಿಲಿಟಿ ಇನ್ ದ ಫ್ಯೂಚರ್, ಭವಿಷ್ಯದಲ್ಲಿ ತುಷ್ಟಿಗುಣವನ್ನು ಹೆಚ್ಚಿಸ್ತಕ್ಕಂಥ ಉದ್ದೇಶ ಆಗಿರ್ಬೋದು. ಬಿಸಿನೆಸ್ ಫರ್ಮ್ಸ್ ಆರ್ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ದಿ ಎಕನಾಮಿಕ್ ಸಿಸ್ಟಮ್. ಆರ್ಥಿಕ ಚಟುವಟಿಕೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಉದ್ಯಮ ಘಟಕಗಳು. ದೇ ಆರ್ ಆರ್ಟಿಫಿಷಿಯಲ್ ಎಂಟಿಟೀಸ್ created by individual for the purpose of organizing and facilitating production. ಇವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಬಹಳ ಪ್ರಮುಖವಾಗಿ ಉತ್ಪಾದನಾ ಪ್ರಕ್ರಿಯೆ ಜರುಗಲಿಕ್ಕೆ ಮಾಡಲಾಗುತ್ತೆ. The essential characteristics of the business firm is that it purchases factors of production such as land, labor, capital, intermediate goods and raw materials from households and other business firms and transforms those resources into different goods or services which it tells its to customers, other business firms and various units of government ಆ್ಯಸ್ ಆಲ್ಸೋ ಟು ಫಾರಿನ್ ಕಂಟ್ರೀಸ್. ಈ ಏನು ಉದ್ಯಮ ಘಟಕಗಳಿವೆ ಅವು ಬಹಳ ಪ್ರಮುಖವಾಗಿರ್ತಕ್ಕಂಥವು. ಇವುಗಳ ಒಂದು ಪ್ರಮುಖ ಕೆಲಸ ಏನಪ್ಪ ಅಂತಂದರೆ, ಉತ್ಪಾದನಾಗೆ ಬೇಕಾಗಿರ್ತಕ್ಕಂಥ ಉತ್ಪಾದನಾ ಚಟುವಟಿಕೆಗಳನ್ನು ತೆಗೆದುಕೊಂಡು ಅವುಗಳನ್ನು ಉತ್ಪಾದನಾಂಗಗಳನ್ನು ಮತ್ತು ಎಲ್ಲ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅವುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು. ಹಾಗೆ ಅವುಗಳನ್ನು ಮತ್ತು ಗ್ರಾಹಕರಿಗೆ ತಲುಪಿಸ್ತಕ್ಕಂಥ, ಹಾಗೆ ದೇಶೀಯ ಮತ್ತು ವಿದೇಶಿ ಮಾರುಕಟ್ಟೆಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಆ ಉದ್ಯಮ ಘಟಕಗಳು ಏನು ಬಿಸ್ನೆಸ್ ಫರ್ಮ್ಸ್ ಮಾಡ್ತಾರೆ. ಇಲ್ಲಿ ನಾವು ಡೆಫಿನೇಷನ್ಸ್ ಆಫ್ ಪ್ರೊಡಕ್ಷನ್, ಈ ಉತ್ಪಾದನೆಯ ವ್ಯಾಖ್ಯೆಯನ್ನು ಅಕಾರ್ಡಿಂಗ್ ಟು ಬೇಟ್ಸ್ ಆ್ಯಂಡ್ ಪಾರ್ಕಿನ್ಸನ್ ಅಂತಕ್ಕಂಥವ್ರು ಏನು ಹೇಳ್ತಾರಪ್ಪ ಅಂದರೆ, ಪ್ರೊಡಕ್ಷನ್ ಈಸ್ ದಿ ಆರ್ಗನೈಸ್ಡ್ ಆಕ್ಟಿವಿಟಿ ಆಫ್ ಟ್ರಾನ್ಸ್ಫಾರ್ಮಿಂಗ್ ರಿಸೋರ್ಸಸ್ ಇನ್ ಟು ಫಿನಿಶ್ಡ್ ಪ್ರಾಡಕ್ಟ್ಸ್ ಇನ್ ದಿ ಫಾರ್ಮ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. The objective of production is to satisfy the demand for such transformed resources. ಈ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಾಖ್ಯಾನ ಅಂತ ಹೇಳ್ಬೋದು. ಈ ಜೇಮ್ಸ್ ಬೇಟ್ಸ್ ಮತ್ತು ಪಾರ್ಕಿನ್ಸನ್ ರವರು ಏನು ಹೇಳ್ತಾರಪ್ಪ ಅಂತಂದರೆ, ಈ ಪ್ರೊಡಕ್ಷನ್ ಅಂತಕ್ಕಂಥದ್ದು ಒಂದು ಕ್ರಮಬದ್ಧವಾದ ಚಟುವಟಿಕೆ. ಈ ಚಟುವಟಿಕೆಯಲ್ಲಿ ಏನು ಮಾಡಲಾಗುತ್ತೆ ಅಂತಂದರೆ, ಸಂಪನ್ಮೂಲಗಳನ್ನು ಪೂರ್ಣ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡಲಾಗುತ್ತೆ ಅಥವಾ ಸರಕು ಸೇವೆಗಳನ್ನಾಗಿ ಮಾಡಲಾಗುತ್ತೆ. ಅದರ ಉದ್ದೇಶ ಏನಾಗುತ್ತೆ ಅಂತಂದರೆ, ಆ ಬೇಡಿಕೆಯನ್ನು ಪೂರೈಸ್ತಕ್ಕಂಥದ್ದೇ ಅದರ ಉದ್ದೇಶ ಆಗಿರುತ್ತೆ. ಅಂದರೆ ಬೇಟ್ಸ್ ಮತ್ತು ಪಾರ್ಕಿನ್ಸ್ ಅವರು ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ಬಹಳ ಮುಖ್ಯ, ಇದೊಂದು ಕ್ರಮಬದ್ಧವಾಗಿರ್ತಕ್ಕಂಥ ಚಟುವಟಿಕೆಯಾಗಿದ್ದು ಸಂಪನ್ಮೂಲಗಳನ್ನು ಸಿದ್ಧ ವಸ್ತುಗಳಾಗಿ ಮಾಡಲಾಗುತ್ತೆ. ಮತ್ತು ಅಕಾರ್ಡಿಂಗ್ ಟು J.R. ಹಿಕ್ಸ್, ಪ್ರಸಿದ್ಧ ಯುಟಿಲಿಟಿ ಅನಾಲಿಸಿಸ್ಟ್ ಅಂತ ಹೇಳ್ಬೋದು ನಾವು, ಅಥವಾ ನಾವೇನು ಇಂಡಿಫರೆನ್ಸ್ ಕರ್ವ್ಸ್ ಅನಾಲಿಸಿಸ್ ಬರುತ್ತೆ ಅದರ ಚೀಫ್ ಕಾಂಪೊನೆಂಟ್ ಎಕನಾಮಿಸ್ಟ್ ಅಂತ ಹೇಳ್ಬೋದು. ಪ್ರೊಡಕ್ಷನ್ ಈಸ್ ಎನಿ ಆಕ್ಟಿವಿಟಿ ಡೈರೆಕ್ಟ್ ಟು ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಅದರ್ ಪೀಪಲ್ಸ್ ವಾಂಟ್ಸ್ ಥ್ರೂ ಎಕ್ಸ್ಚೇಂಜ್. ಅಂದರೆ
ಪ್ರೊಡಕ್ಷನ್ ಅಂತಕ್ಕಂಥದ್ದು ಹ್ಯಾವ್ ದಿ ಆ್ಯಕ್ಟಿವಿಟಿ, ಅದು ಯಾವುದಕ್ಕೆ ಸಂಬಂಧಪಟ್ಟಿರೋದಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಅದರ್ ಪೀಪಲ್ಸ್, ಬೇರೆಯವರ ತೃಪ್ತಿಯ ಪಡಿಸಲು ನಿರ್ದೇಶಿತವಾಗಿರ್ತಕ್ಕಂಥ ಯಾವುದೇ ಚಟುವಟಿಕೆ, ಬೇರೆಯವರ ತೃಪ್ತಿಯನ್ನು ಬಯಕೆಗಳನ್ನು ತೃಪ್ತಿಪಡಿಸ್ತಕ್ಕಂಥ ಯಾವುದೇ ಚಟುವಟಿಕೆ ಅದು ಉತ್ಪಾದನೆ ಆಗುತ್ತೆ. ಅದು ಥ್ರೂ ಎಕ್ಸ್ಚೇಂಜ್, ವಿನಿಮಯದ ಮೂಲಕ ಬೇರೆಯವರ ಬಯಕೆಗಳನ್ನು ತೃಪ್ತಿಪಡಿಸುವ ಚಟುವಟಿಕೆ ಇಲ್ಲಿ ಉತ್ಪಾದನೆ ಅಂತ J.R. Higgins ಕರೀತಾರೆ. ದಿಸ್ ಡೆಫಿನೇಷನ್ ಮೇಕ್ಸ್ ಇಟ್ ಕ್ಲಿಯರ್ ದಟ್ ಇನ್ ಎಕನಾಮಿಕ್ಸ್ ವಿ ಡು ನಾಟ್ ಟ್ರೀಟ್ ದ ಮಿಯರ್ ಮೇಕಿಂಗ್ ಆಫ್ ಥಿಂಗ್ಸ್ ಆಸ್ ಪ್ರೊಡಕ್ಷನ್. ವಾಟ್ ಈಸ್ ಮೇಡ್ ಮಸ್ಟ್ ಬಿ ಡಿಸೈನ್ ಟು ಸ್ಯಾಟಿಸ್ಫೈ ವಾಟ್ಸ್. ವಾಟ್ ಈಸ್ ನಾಟ್ ಪ್ರೊಡಕ್ಷನ್ ಹಾಗಾದರೆ ಇಲ್ಲಿ ನಮಗೆ ಈ ಇಬ್ಬರ ವ್ಯಾಖ್ಯಾನಗಳು ಪ್ರೊಡಕ್ಷನ್ ಅಂದರೆ ಏನು ಅಂತ ಗೊತ್ತಾಯಿತು. ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಆ್ಯಂಡ್ ಆರ್ಗನೈಸ್ಡ್ ಆ್ಯಕ್ಟಿವಿಟಿ ವೇರ್ ರಾ ಮೆಟೀರಿಯಲ್ಸ್ ಟ್ರಾನ್ಸ್ಫರ್ಡ್ ಇಂಟು ಫಿನಿಶ್ಡ್ ಗುಡ್ಸ್. ವಾಟ್ ಈಸ್ ನಾಟ್ ಪ್ರೊಡಕ್ಷನ್ ಅಂತಂದರೆ ದ ಮೇಕಿಂಗ್ ಆರ್ ಡೂಯಿಂಗ್ ಆಫ್ ಥಿಂಗ್ಸ್ ವಿಚ್ ಆರ್ ನಾಟ್ ವಾಂಟೆಡ್ ಆರ್ ಮೇಡ್ ಜಸ್ಟ್ ಫಾರ್ ದಿ ಫನ್ ಆಫ್ ಇಟ್ ಡಸ್ ನಾಟ್ qualify as production. On the other hand, all jobs which do aim at satisfying wants are part of production. ಸೊ ಇಲ್ಲಿ ಹಾಗಾದರೆ ಎಲ್ಲ ಇದರ ಮುಖ್ಯ ಕೆಲಸ ದಟ್ ಈಸ್ ದಿ ಪಾರ್ಟ್ ಆಫ್ ಪ್ರೊಡಕ್ಷನ್ ಅಂತಕ್ಕಂಥದ್ದನ್ನು ಹೇಳಲಾಗುತ್ತೆ. ಇಲ್ಲಿ ವಿ ಕನ್ಕ್ಲೂಡ್ ದಟ್ ಪ್ರೊಡಕ್ಷನ್ ಮೀನ್ಸ್ ಇಟ್ ಈಸ್ ದ ಪ್ರೋಸೆಸ್ ವೇರ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಗೂಡ್ಸ್. ಹಿಯರ್ in the production we must know the factors of production. ಉತ್ಪಾದನಾ ಅಂಗಗಳು. Production of a commodity or services requires the use of certain resources or factors of production. Since most of the resources necessary to carry on production are scarce relative to demand, for them they are called economic resources. So ನಾವು ಉತ್ಪಾದನಾ ಚಟುವಟಿಕೆಗಳಿಗೆ ಬಳಸ್ತಕ್ಕಂತಹ ಉತ್ಪಾದನಾಂಗಗಳು ಸೀಮಿತವಾದ ರೀತಿಯಲ್ಲಿರೋದ್ರಿಂದ ಅವುಗಳನ್ನು ಆರ್ಥಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಯಾಕೆಂತಂದರೆ ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳು ಹೇಳುವಾಗಿ ಇಲ್ಲ ಅನ್ನೋದು. ರಿಸೋರ್ಸಸ್ ವಿಚ್ ವಿ ಕಾಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ಕಂಪೈಲ್ಡ್ ಇನ್ ವೇರಿಯಸ್ ವೇಸ್ ಬೈ ಫರ್ಮ್ಸ್ ಆರ್ ಎಂಟರ್ಪ್ರೈಸಸ್ ಟು ಪ್ರೊಡ್ಯೂಸ್ ಅನ್ ಆ್ಯನ್ಯುವಲ್ ಫ್ಲೋ ಆಫ್ ಗೂಡ್ ಆ್ಯಂಡ್ ಸರ್ವಿಸಸ್. ಉತ್ಪಾದನೆ ಚಟುವಟಿಕೆಯಲ್ಲಿ ಸರಕು ಸೇವೆಗಳು ಬೆಳೆಸ್ತಕ್ಕಂಥ ಈ ರೀತಿಯ ರಿಸೋರ್ಸಸ್ಸನ್ನು ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಜನರಲಿ ವಿ ನೋ ದಟ್ ದೇರ್ ಆರ್ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್: ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಎಂಟರ್ಪ್ರೈಸ್. ಉದ್ಯಮ ಸಂಘಟನೆ ಅಥವಾ ಉದ್ಯಮ ಸಾಹಸ ಅಥವಾ ಆರ್ಗನೈಸೇಷನ್ ಅಂತೇಳಿ. ಅವು ನೇಚರ್ ಏನು ಸಿಂಪಲ್ ಆಗಿ ಅಲ್ಲೊಂದು ನಾವು ಒಂದು ಚಿಕ್ಕ ಒಂದು ಚಾರ್ಟ್ ಮೂಲಕ ಹೇಳಿದ್ದೇವೆ. ದಟ್ ಈಸ್ ನ್ಯಾಚುರಲ್ ರಿಸೋರ್ಸ್, ಎನಿ ನ್ಯಾಚುರಲ್ ರಿಸೋರ್ಸ್ ದಟ್ ಈಸ್ ಲ್ಯಾಂಡ್, ಅದಕ್ಕೆ ಕೊಡ್ತಕ್ಕಂಥ ರಿವಾರ್ಡ್ ರೆಂಟ್. ಲೇಬರ್ ಆ ನೇಚರ್, ಟಾಯಿಲ್ ಅಂಡ್ ಆರ್ ಸ್ಕಿಲ್, ಅಂದರೆ ಸ್ಕಿಲ್ಸ್ ಅಂತ ಹೇಳ್ತೇವೆ, ಅದಕ್ಕೆ ವೇಜು. ಕ್ಯಾಪಿಟಲ್, ಮ್ಯಾನ್ ಮೇಡ್ ರಿಸೋರ್ಸಸ್, ದಟ್ ಈಸ್ ಇಂಟ್ರೆಸ್ಟ್. ಎಂಟರ್ಪ್ರೈಸ್, ರಿಸ್ಕ್ ಟೇಕಿಂಗ್ ಆ್ಯಂಡ್ ಆರ್ಗನೈಸಿಂಗ್, ದಟ್ ಈಸ್ ಪ್ರಾಫಿಟ್. ಅಂತಂದರೆ ಈ ಉತ್ಪಾದನಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಕ್ಕಂಥ ಈ 4 ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅಂತೇಳಿ ಕರಿತೇವೆ. ನಾವು ಗೋ ಟು ದ ಅನದರ್ ಕಾನ್ಸೆಪ್ಟ್. ನಾವು ಇಲ್ಲಿವರೆಗೂ ಪ್ರೊಡಕ್ಷನ್ ಅಂತಂದರೆ ಏನು, ಅದರ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆ್ಯಂಡ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಈಗ ಪ್ರೊಡಕ್ಷನ್ ಫಂಕ್ಷನ್, ಅದರ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ನೋಡಿದಾಗ, ಪ್ರೊಡಕ್ಷನ್ ಈಸ್ ದಿ ರಿಸಲ್ಟ್ ಆಫ್ ಕೋಆಪರೇಷನ್ ಆಫ್ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ with land, labor, capital, organization. In simple words, production function refers to the functional relationship between quantity of good produced and factors of production. The production function is purely a technical relation which connects factors inputs and output. Professor Kutsuyones. ಇಲ್ಲಿ ಬಹಳ ಸರಳವಾದ ಪದಗಳಲ್ಲಿ ಇಡೋದಾದರೆ ಈ ಒಂದು ಉತ್ಪಾದನಾ ಬಿಂಬಕ ಅಂತಕ್ಕಂಥದ್ದು ಒಂದು ಈ ಉತ್ಪನ್ನ ಮತ್ತು ಉತ್ಪಾದನಾಂಗಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೇಳುತ್ತೆ. ಇಲ್ಲಿ ಪ್ರೊಫೆಸರ್ ಕುಟಿಯೋನಿಸ್ ಅಂತಕ್ಕಂಥವ್ರು ಏನು ಹೇಳ್ತಾರೆ ಅಂತಂದರೆ, ಪ್ಯೂರ್ಲಿ ಎ ಟೆಕ್ನಿಕಲ್ ರಿಲೇಷನ್, ಇದೊಂದು ತಾಂತ್ರಿಕ ಸಂಬಂಧ. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ವಿಚ್ ಕನೆಕ್ಟ್ಸ್ ಫ್ಯಾಕ್ಟರ್ ಇನ್ಪುಟ್ಸ್ ಅಂಡ್ ಡಿಫರೆಂಟ್ ಪ್ರೊಡಕ್ಷನ್ ಫಂಕ್ಷನ್ ಈಸ್ ದ ರಿಲೇಷನ್ ಬಿಟ್ವೀನ್ ಎ ಫರ್ಮ್ಸ್ ಫಿಸಿಕಲ್ ಪ್ರೊಡಕ್ಷನ್ ಆ್ಯಂಡ್ ಮೆಟೀರಿಯಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಪ್ರೊಫೆಸರ್ ವ್ಯಾಟ್ಸನ್ ಅಂತಕ್ಕಂಥ ಏನು ಹೇಳ್ತಾರೆ ಅಂತಂದರೆ, ಭೌತಿಕ ಆದಾನಗಳು ಮತ್ತು ಭೌತಿಕ ಉತ್ಪನ್ನಗಳ ನಡುವಿನ ಸಂಬಂಧವನ್ನು ಇಲ್ಲಿ ಪ್ರೊಡಕ್ಷನ್ ಫಂಕ್ಷನ್ ಅಂತೇಳಿ ಕರೀತಾರೆ. ಇನ್ ದಿಸ್ ವೇ ದ ಪ್ರೊಡಕ್ಷನ್ ಫಂಕ್ಷನ್ ರಿಫ್ಲೆಕ್ಟ್ಸ್ ಹೌ ಮಚ್ ಔಟ್ಪುಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇಫ್ ವಿ ಸೋ ಮಚ್ ಲೇಬರ್ ಆ್ಯಂಡ್ ಸೋ ಮಚ್ ಆಫ್ ಕ್ಯಾಪಿಟಲ್ ಆಸ್ ವೆಲ್ ಆಸ್ ಲೇಬರ್ ಎಕ್ಸೆಟ್ರಾ. ಇನ್ ಅದರ್ ವರ್ಡ್ಸ್, ವಿ ಕ್ಯಾನ್ ಸೇ ದಟ್ ಪ್ರೊಡಕ್ಷನ್ ಫಂಕ್ಷನ್ ಈಸ್ ಅನ್ ಇಂಡಿಕೇಟರ್ ಆಫ್ ದಿ ಫಿಸಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಫ್ ಎ ಫರ್ಮ್. ನಾವು ಒಟ್ಟಾರೆಯಾಗಿ ಪ್ರೊಡಕ್ಷನ್ ಫಂಕ್ಷನ್ ಅಂದರೆ ಏನಂತ ಹೇಳ್ಬೋದಪ್ಪ ಅಂತಂದರೆ, ಬಹಳ ಮುಖ್ಯವಾಗಿ ಇದು ಒಂದು ಆದಾನಗಳು ಮತ್ತು ಉತ್ಪನ್ನ. ಆದಾನಗಳು ಅಂತಂದರೆ
ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸ್ತಕ್ಕಂಥ ಯಾವ ಯಾವ ವಸ್ತುಗಳಿದೆ ಅಥವಾ ಸಂಪನ್ಮೂಲಗಳು, ಕಚ್ಚಾ ವಸ್ತುಗಳು, ಆದಾನಗಳು ಅಥವಾ ಉತ್ಪಾದನಾಂಗಗಳು, ಅವೆಲ್ಲವುಗಳಿಂದ ನಾವು ಮಾಡಿದಂತಹ ಆದಂತಹ ಉತ್ಪನ್ನ ಅಂತ ನಾವೇನು ಕರಿತೇವೆ, ಅವೆರಡರ ನಡುವಿನ ಸಂಬಂಧವನ್ನು ನಾವು ಉತ್ಪಾದನಾ ಬಿಂಬಕ ಅಂತೇಳಿ ನಾವು ಕರಿತೇವೆ. ಇನ್ನು ದ ನ್ಯೂ ಪ್ರೊಡಕ್ಷನ್ ಫಂಕ್ಷನ್ brought about by developing technology displays same inputs and more output or the same output with lesser inputs. Sometimes a new production function of the firm may be adverse as it takes more inputs to produce the same output. ಅಂತಂದರೆ ಕೆಲವೊಮ್ಮೆ ಸೇಮ್ ಔಟ್ಪುಟ್ ಅಷ್ಟೇ ಸಂಪನ್ಮೂಲಗಳಿಂದ ಹೆಚ್ಚು ಉತ್ಪನ್ನ ಆಗ್ಬೋದು, ಅಥವಾ ಅದೇ ಔಟ್ಪುಟ್ಟು ಕಡಿಮೆ ಸಂಪನ್ಮೂಲಗಳಿಂದ ಆಗ್ಬೋದು. ಹಾಗಾಗಿ mathematical such a basic relation between input and output may be expressed as Q is equal to F of L C N, where Q is equal to quantity of output, L is equal to labor, C is equal to capital, N is equal to land. Hence, the level of output depends on quantity of different inputs available to the firm. In the simplest case, where there are only two inputs, labor and capital, and one output, the production function becomes like this. Very simplified. Q is equal to F of L C. ನಾವು ಎರಡು ಉತ್ಪಾದನಾಂಗಗಳ ಇರತಕ್ಕಂಥ ಉತ್ಪಾದನಾ ಬಿಂಬಕವನ್ನು ಸರಳ ಉತ್ಪಾದನಾ ಬಿಂಬಕ ಅಂತೇಳಿ ನಾವು ಕರಿತೇವೆ. ಅದು Q is equal to F of L C. ಸ್ಟೂಡೆಂಟ್ಸ್, ನಾವಿಲ್ಲಿ ಉತ್ಪಾದನೆ ಮತ್ತು ಉತ್ಪಾದನಾ ಬಿಂಬಕ ಅದರ ಒಂದು ಸರಳ ರೂಪದಲ್ಲಿ ನಾವು ಒಂದು ಬೇಸಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಉತ್ಪಾದನೆ ಮತ್ತು ಉತ್ಪಾದನಾಂಗಗಳನ್ನು ನಾವು ನೋಡ್ತೇವೆ. ಈ ಒಂದು ಸೆಷನ್ನಲ್ಲಿ ಈ ಒಂದು ಉತ್ಪಾದನೆ ಮತ್ತು ಉತ್ಪಾದನಾ ಬಿಂಬಕಗಳ ಅರ್ಥ ಮತ್ತು ಅದರ ಪರಿಕಲ್ಪನೆಗಳನ್ನು ನೋಡಿದ್ದೇವೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.